ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರ. ಸೊ ಹಾಗಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇದೀಗ ಬಿಜೆಪಿ ಮುಂದಾಗ್ತಾ ಇದೆ. ಶುಕ್ರವಾರ ಮಂಡ್ಯದಲ್ಲಿ ಕೇಸರಿ ಪಡೆ ರಣಕಹಳೆಯನ್ನ ಮೊಳಗಿಸಲಿಕ್ಕಿದೆ. ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಬರ ಇದ್ರೂ ಕಾವೇರಿ ನೀರನ್ನ ಬಿಡೋದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ವರ್ಷಗಳ ಕಾಲ ನಡೆದಂತಹ ಕಾನೂನು ಹೋರಾಟದ ಹಾದಿ ಯಾವ ರೀತಿಯಾಗಿ ಸಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದ್ರು ಆ ಯಾವುದೇ ಸರ್ಕಾರದಲ್ಲಿ ಬರ ಏನಾದರೂ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಬಿಜೆಪಿ ಆಗ್ಬೋದು, ಜೆಡಿಎಸ್ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗಬಹುದು, ಪ್ರತಿ ಬಾರಿಯೂ ಕೂಡ ಪ್ರತಿಪಕ್ಷದವರು ಯಾರಿರ್ತಾರೆ ಅವರು ಹೋರಾಟವನ್ನ ಮಾಡೋದು, ಆಕ್ರೋಶವನ್ನ ವ್ಯಕ್ತಪಡಿಸೋದು ಗಮನಿಸ್ತಾನೆ ಬಂದಿದ್ದೀವಿ. ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯ ಆಡುವಂತಹ ಕೆಲಸಗಳು ಕೂಡ ಇಲ್ಲಿವರೆಗೂ ಆಗಿಲ್ಲ, ಆಗೋದು ಇಲ್ಲ ಅಂತ ಕಾಣಸಿಗ್ತಾ ಇದೆ. ಪ್ರತಿ ಬಾರಿಯೂ ಮಳೆ ಅಭಾವ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೋರಾಟಗಳು ಮುಂದುವರೆದುಕೊಳ್ತಾ ಹೋಗ್ತಾನೆ ಇರುತ್ತೆ. 130ಕ್ಕೂ ಹೆಚ್ಚು ವರ್ಷಗಳ ದೀರ್ಘ ಇತಿಹಾಸ ಇದೆ ಈ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆದ್ರೆ 130 ವರ್ಷ ಬೇಕಾ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇದೆ. ಕಾರಣ ಇಷ್ಟೇ ನೋಡಿ, ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಹೇಳಿ CWRC ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದು ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು 15 ದಿನಗಳ ಕಾಲ ಅಂತ ಹೇಳಿ. ಅಲ್ಲಿಗೆ 4.5 TMC ನೀರನ್ನ ಹರಿಬಿಟ್ರೆ ಈ ಭಾಗದ ರೈತರು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ವಿಷ ಉಣಿಸುವಂತಹ ಕೆಲಸಗಳು ಇಲ್ಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆ ರೈತರು ಈಗಾಗಲೇ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ, ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ಕಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಂಜಿನ ಮೆರವಣಿಗೆಗಳು ಕೂಡ ಆಗಿದೆ. ಈ ರೈತರಿಗೆ ಸಾಥ್ ಕೊಡಬೇಕು ಅಂತ ಹೇಳಿ ಶುಕ್ರವಾರ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾಕೆ ನಾಳೆ ಹೋದ್ರೆ ಆಗಲ್ವಾ ಅನ್ನುವಂತಹ ಪ್ರಶ್ನೆ, ಅಥವಾ ಇವತ್ತೇ ಹೋಗಿ ಹೋರಾಟವನ್ನ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ಕೆಲವರಲ್ಲಿ ಈಗ ಮೂಡ್ತಾ ಇರಬಹುದು. ಕಾರಣಾಂತರಗಳಿಂದಾಗಿ ಶುಕ್ರವಾರ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಮತ್ತೆ ಸಮಯಾವಕಾಶವನ್ನ ಕೂಡ ತೆಗೆದುಕೊಳ್ಬೇಕು, ಅಥವಾ ಪೊಲೀಸ್ ಇಲಾಖೆಯಿಂದ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಕಾರಣವನ್ನ ಕೊಟ್ಟು ಈ ರೀತಿಯಾಗಿ ಆ ಒಂದು ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರಾ ಅಥವಾ ಶುಕ್ರವಾರ ನಿಗದಿ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದು ಸಹಜ ಅಲ್ವಾ. ಆ ಭಾಗದ ರೈತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮೂಗಿನ ಮೇಲೆ ತುಪ್ಪ ಸವರುವಂತಹ ಕೆಲಸಗಳಾಗುತ್ತೆ. ಪ್ರತಿ ಬಾರಿಯೂ ಕೂಡ ಹೋರಾಟದ ಹಾದಿ ಹಿಡಿದಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇದೀಗ ಶುಕ್ರವಾರ ರಾಜಕೀಯ ನಾಯಕರುಗಳು ಕೂಡ ಇದೀಗ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರೈತರ ಜೊತೆಗೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಕೆಲಸಗಳಾಗ್ತಾ ಇದೆ. ಬಟ್ ಆದರೆ ಈ 3,500 ನೀರನ್ನ ದಿನಕ್ಕೆ ಹರಿಸುವಂತಹ ಕೆಲಸಗಳನ್ನ ಕೈ ಬಿಡುವಂತಹ ಕೆಲಸಗಳಾಗತ್ತಾ? ಈ ಎಷ್ಟೇ ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು ಕೂಡ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ವಲ್ಲ. CWRC ಏನ್ ಸೂಚನೆ ಕೊಡುತ್ತೋ ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯ ಸರ್ಕಾರದ ಮುಂದಿದೆ. ಸರ್ಕಾರವೂ ಕೂಡ ಈಗ ಏನು ಮಾಡುವಂತಹ ಒಂದು ಇಕ್ಕಟ್ಟಿನಲ್ಲಿ ಕೂಡ ಸಿಲುಕಿದೆ. ಸೊ ಹಾಗಾಗಿ ಪ್ರತಿಭಟನೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಪ್ರಾಧಿಕಾರದ ಮುಂದೆ ಅಪೀಲ್ ಅನ್ನ ಹೋಗುವಂತಹ ಕೆಲಸಗಳಾಗಬೇಕಾಗಿದೆ. ಅದು ಇಲ್ಲಿ ಆದಂತೆ ಕಾಣ ಸಿಗ್ತಾ ಇಲ್ಲ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅನ್ನುವಂತಹ ಆಗ್ರಹಗಳು ಕೂಡ ಇಲ್ಲಿ ಕೇಳ ಬರ್ತಾ ಇದೆ. ಮತ್ತೊಂದು ಕಡೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ.